ಎತ್ತು ಒದಿರಿ ಬೂಟಲ್ಲಿ ನನ್ನ ಮಕ್ಕಳಿಗೆ ಅಂತ. ಆಮೇಲೆ ಲೋನ್ ಅನ್ನ ರಿಕವರಿ ಮಾಡಬೇಕು, ಸತ್ಯ ಹೌದು. ಯಾವ ರೀತಿ ಮಾಡಬೇಕು? ಈ ಲೋಫರ್ಗಳನ್ನ ಸಸ್ಪೆಂಡ್ ಮಾಡ್ತಾ ಇರೋರು ಯಾರು ಸರ್? ನಮ್ಮಲ್ಲಿ ನಾನು ಹಲವಾರು ವರ್ಷಗಳಿಂದನೂ ಮಾಹಿತಿಯನ್ನು ಕೊಟ್ಕೊಂಡೇ ಬಂದಿದ್ದೀನಿ. ಈಗ ಒಂದೇ ಒಂದು ತಿಂಗಳು ಕಟ್ಟಲಿಲ್ಲ ಅಂದ್ರೆ ಗಾಡಿಗಳನ್ನ ಸೀಸ್ ಮಾಡ್ತಾರೆ. ಸರ್ ನಂಗೆ ಅದು ನೋಟಿಫಿಕೇಶನ್ ಕೊಡಿ. ನಾನು ಇದನ್ನ ಪ್ರತಿಯೊಬ್ಬ ಗಾಡಿಯವನಿಗೂ ನಾನು ಕೇಳಿದೆ, ಪ್ರಶ್ನೆ ಮಾಡ್ರಿ ನೀವು. ನಾನು ಇದನ್ನ ಹೇಳ್ತಾನೆ ಇದ್ದೀನಿ, ನೀವು ಸಹ ಜನಜಾಗೃತಿ ಮೂಡಿಸಿ. ಈಗ ನಾವೇ ಎಲ್ಲರೂ ಹೋಗ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಒಂದು ತಿಂಗಳು EMI ಕಟ್ಟಿರಲ್ಲ, ಗಾಡಿಗಳನ್ನ ರೋಡಲ್ಲಿ 4 ಜನ ರೌಡಿಗಳ ತರ ನಿಂತಿರ್ತಾರ್ರಿ. ಇದು ನೀವು ಬೇಕಾದ್ರೆ ಈಗ ತುಮಕೂರು ರೋಡ್ಗೆ ಹೋಗಿ ಆ ನೈಸ್ ರೋಡ್ ಹತ್ರ ನಿಂತ್ಕೊಂಡಿರ್ತಾರೆ, ಈಗ ಮಾಗಡಿ ರೋಡ್ ಹೋಗಿ ಟೋಲ್ ಗೇಟ್ ಹತ್ರ ನಿಂತಿರ್ತಾರೆ. ನನಗೆ ಎಷ್ಟೋ ಸಲ ಎಷ್ಟು ಕೋಪ ಬರುತ್ತೆ ಅಂದ್ರೆ, ರೇ ಪೊಲೀಸವ್ರು ನಿಂತಿರಲ್ಲ ರೀ ರೋಡಲ್ಲ ಆ ಥರ. ಹಿಂಗೆ ಮೊಬೈಲ್ ಹಿಡ್ಕೊಂಡು ಎಷ್ಟು ದುರಾಂಕಾರವಾಗಿ ವರ್ತನೆಗಳಿರುತ್ತೆ ಅಂದ್ರೆ, ಆ ಗಾಡಿಯನ್ನ ತಗೊಂಡು ಒಂದು ತಿಂಗಳು EMI ಏನಾದ್ರು ಕಟ್ಟಿರಲ್ವಲ್ಲ, ಅವ್ರಿಗೆ ನನ್ನ ಮಾತು ನನ್ನ ಭಾವನೆ ಕ್ಲೀನಾಗಿ ರೀಚ್ ಆಗುತ್ತೆ. ಸರ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಬೆಳಿಗ್ಗೆ ಹೊತ್ತು ಈಗ ಹೋದ ವಾರ ಒಂದು ಇದಾಗಿದೆ, ಒಂದು DCP ಅವರು ಒಂದು ನೋಟಿಫಿಕೇಶನ್ ರೀಚ್ ಮಾಡಿಸಿದ್ದಾರೆ. ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ, ಕೆಲಸದಿಂದ ಬರುವಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ವಾಹನ ಡಾಕ್ಯುಮೆಂಟ್ಸ್ಗಳನ್ನ ತಪಾಸಣೆ ಮಾಡುವಂತ ನೆಪದಲ್ಲಿ ತೊಂದರೆ ಕೊಡಬೇಡಿ ಅಂತ DCP ಅವರು ಆರ್ಡರ್ ಮಾಡಿದ್ದಾರೆ. ಮತ್ ಇವರು ಬೆಳಗ್ಗೆ 8 ಗಂಟೆಗೆ ಕಾಯ್ಕೊಂಡು ಕೂತಿರ್ತಾರೆ ರೋಡಲ್ಲಿ, 4 ಜನ ಎಮ್ಮೆಗಳ ತರ ಇರ್ತಾರ್ರಿ. ಅವ್ರೇನಾದ್ರು ಗಂಡ ಹೆಂಡತಿ ಹೋಗುವಾಗ ಹೆಂಡತಿನ ತಳ್ಳಿ ಗಂಡನ ಕೀ ಈಸ್ಕೊಂಡು ಗಾಡಿ ತಗೊಂಡು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಇವ್ರಿಗೆ? ನಾನು ಎಷ್ಟೋ ಸಲ ಹೇಳ್ತೀನಿ, ಎತ್ತು ಒದಿರಿ ಬೂಟಲ್ಲಿ ನನ್ನ ಮಕ್ಕಳಿಗೆ ಅಂತ. ಆಮೇಲೆ ಲೋನ್ ಅನ್ನ ರಿಕವರಿ ಮಾಡಬೇಕು, ಸತ್ಯ ಹೌದು. ಯಾವ ರೀತಿ ಮಾಡಬೇಕು? ನಿಮ್ಗೆ ಕಾನೂನಲ್ಲಿ ಯಾವುದಾನು ಒಂದೇ ಒಂದು ಕಾನೂನಲ್ಲಿ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಪೊಲೀಸರು ನಿಂತ್ಕೊಳ್ಳಕ್ಕೆ ಎದುರ್ತಾವ್ರು. ಇವತ್ತು ಎಲ್ಲಿ ವಿಡಿಯೋ ಮಾಡ್ಬಿಡ್ತಾರೆ. ಇವತ್ತು ಜನಜಾಗೃತಿ ತುಂಬಾ ಚೆನ್ನಾಗಿದೆ, ಸೋಷಿಯಲ್ ಮೀಡಿಯಾಗಳು ತುಂಬಾ ಅವೇರ್ನೆಸ್ ಇದೆ, ಪ್ರೆಸ್ ಅವ್ರು ತುಂಬಾ ಫಾಸ್ಟ್ ಆಗಿದ್ದಾರೆ. ಎಲ್ಲಿ ನಮ್ದೊಂದು ವಿಡಿಯೋ ಮಾಡ್ಬಿಡ್ತಾರೆ, ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಈ ಲೋಫರ್ಗಳನ್ನ ಸಸ್ಪೆಂಡ್ ಮಾಡ್ತಾ ಇರೋರು ಯಾರು? ನೋಡಿ, ನಮ್ಮ ಭಾರತ ದೇಶದಲ್ಲಿ ಕೋಟ್ಯಾಂತರ ವೆಹಿಕಲ್ ಇದೆ. 99% ಲೋನಲ್ಲೇ ತಗೊಳ್ಳೋದು, 99% ಲೋನಲ್ಲೇ ತಗೊಳ್ಳೋದು ಎಲ್ಲೋ ಒಬ್ಬ ವ್ಯಕ್ತಿ ಅಷ್ಟೇನೆ. 100ರಲ್ಲಿ 99 ಜನ ಲೋನೇ ಹಾಕ್ಸುವಂಥದ್ದು, ಒಬ್ಬ ಮಾತ್ರ ಕ್ಯಾಶ್ ತಗೋತಾರೆ. ಎಲ್ಲೋ ಬೇಕು ಅವ್ರಿಗೆ ಇಷ್ಟ ಇರುತ್ತೆ, ಎಲ್ಲೋ ಒಂದು ಚೀಟಿ ಎತ್ತಿರ್ತಾರೆ, ಒಂದೇ ಸಲ ಸಾಲ ಬೇಡ ಅಂದ್ಬಿಟ್ಟು ಒಂದ್ಸಲ ತಗೊಂಡೋಗ್ತಾರೆ. ಬಟ್ 99% ಲೋನ್ ಇದೆ ಅಲ್ವಾ? ಇದೇನಾಗುತ್ತೆ ಅಂದ್ರೆ, ಎಷ್ಟು ದೌರ್ಜನ್ಯಗಳನ್ನ ಮಾಡ್ತಾರೆ ಈ ವೆಹಿಕಲ್ ಸೀಸರ್ಸ್ ಅಂತ ಬರ್ತಾರೆ ಅಂದ್ರೆ. ನನಗೆ ಒಂದು ಕೇಳುವಂಥದ್ದು, ಈಗ ಜನ ನೀವು ನಿಮ್ಮ ಹಕ್ಕುಗಳನ್ನ ನೀವು ಎಚ್ಚೆತ್ಕೊಳ್ಳಿ. ಇವತ್ತು ಈ ವಿಡಿಯೋದಿಂದಾನೇ ನೀವು ಜಾಗೃತಗೊಳ್ಕೋಬೇಕು. ನೀವು ವೆಹಿಕಲ್ ತಗೊಂಡು ಹೋಗ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ, ನೀನ್ ಯಾರು? ಫಸ್ಟ್ ನೀವು ಯಾರಪ್ಪ? ನಾವು ಸೀಸರ್ ಕಂಪ್ನಿ ಕಡೆಯಿಂದ ಬಂದಿದ್ದೀವಿ. ಕಂಪ್ನಿ ಕಡೆಯಿಂದ ಬಂದಿದ್ರೆ ನಾನು ಒಬ್ಬ ಗ್ರಾಹಕ, ನೀವೊಬ್ರು ಬ್ಯಾಂಕು ನಂಗೆ ಸಾಲ ಕೊಟ್ಟಿದೆ, ಓಕೆ. ಬ್ಯಾಂಕ್ ಕಡೆಯಿಂದ ರೆಕಗ್ನೈಸ್ಡ್ ಆಗಿ ನೀವೇನಾದ್ರು ಬಂದಿದ್ರೆ ಯಾರು ಕೊಡಿ, ID ಕಾರ್ಡ್ ಕೊಡಿ. ಒಬ್ಬನ ಹತ್ರ ID ಕಾರ್ಡ್ ಇರುತ್ತೆ, ಕಂಪನಿ ಒಬ್ರನ್ನ ಕಳ್ಸಿರ್ತಾರೆ, ಜೊತೆಗೆ 3 ಜನ ಕರ್ಕೊಂಬರ್ತಾರೆ. ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು. ವಾಸ್ತವವಾಗಿ ಇವಾಗ ಟೋಲ್ ಗೇಟ್ ಸರ್ಕಲ್ಗೆ ಹೋಗಿ, ಇಲ್ಲ ನೈಸ್ ರೋಡ್ ಜಂಕ್ಷನ್ಗೆ ಹೋಗಿ, ಇಲ್ಲ ಇಲ್ಲಿ ಮೇಕ್ರಿ ಸರ್ಕಲ್, ಅಲ್ಲೇ ನಿಂತಿರ್ತಾರೆ. ಏನಾಗೋದು ಗೊತ್ತಾ? ಫ್ಯಾಮಿಲಿ, ಒಂದು ಹುಡುಗ ಒಂದು ಹುಡುಗಿ, ಅಥವಾ ಗಂಡ ಹೆಂಡತಿ, ಅಥವಾ ಯಾವುದೋ ಕಂಪ್ನಿ ಮೇಲೆ ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ, ಕಾರ್ ತಗೊಂಡು ಹೋಗ್ತಾ ಇರ್ತಾರೆ. ಇವ್ರು 4ರಿಂದ 6 ಜನ ಅಡ್ಡ ಹಾಕೊಂಡ್ರೆ ಆ ವ್ಯಕ್ತಿದು ಮಾನಕ್ಕೆ ಸಂಬಂಧಪಟ್ಟಂತೆ ಏನಾಗಬೇಕು? ಆಮೇಲೆ ಡೌನ್ ಪೇಮೆಂಟ್ ಸಮಸ್ಯೆ ಏನಾಗಬೇಕು? ಯಾರು ಕೊಡ್ತಾರೆ? ಇವರು ಸೀಸರ್ಗಳು ಕೊಡ್ತಾರಾ ಅಥವಾ ಇದು ಏಜೆನ್ಸಿಗಳು ಕೊಡ್ತಾರಾ? ಏಜೆನ್ಸಿಗಳು ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಕೆಲಸ ಮಾಡಬೇಕು. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬರ ಗ್ರಾಹಕರು, ನೀವು ಇವಾಗ ಗಾಡಿ ತಗೊಂಡು ನೀವು ಆಚೆ ಹೋಗ್ತೀರಾ ಅಂದ್ರೆ ಯಾವನೋ ಒಬ್ಬ ಬಂದು ಗಾಡಿ ಸೀಸ್ ಮಾಡ್ತಾನೆ, ಯಾಕ್ರಿ ಕೊಡ್ತೀರಾ ನೀವು? ಇಟ್ಕೊಂಡು ಒಂದು ಬೂಟಲ್ಲಿ ಹೊಡೆದು ಪೊಲೀಸ್ ಒಂದು ಕರೆಸಿ FIR ಹಾಕಿಸ್ಬೇಕು. ಇದನ್ನ ತಿಳ್ಕೋಬೇಕು ಗ್ರಾಹಕರು. ಕೋರ್ಟ್ ಆರ್ಡರ್ ಇದೆಯಾ? ಅದೇ ಆಮೇಲೆ ಏನಾಗುತ್ತೆ, ಎಲ್ಲ ಅಗ್ರಿಮೆಂಟ್ಗಳಿಗೂ ನೀವೇ ಸಿಗ್ನೇಚರ್ ಹಾಕಿ ಕೊಟ್ಬಿಟ್ಟಿದ್ದೀರಾ, ನೀವೇನು ಮಾಡ್ಕೊಳಕ್ಕಾಗಲ್ಲ. ಗ್ರಾಹಕರಿಗೆ ಏನಾಗುತ್ತೆ, ಹೌದಪ್ಪ ನಾವು ಸಾಲವನ್ನು ತಗೊಂಡಾಗ ಎಲ್ಲ ಅಗ್ರಿಮೆಂಟ್ಗೂ ಸಿಗ್ನೇಚರ್ ಹಾಕಿ ಕೊಟ್ಬಿಟ್ಟಿರ್ತೀವಿ. ಏನೋ ಅದಲ್ಲ ಪ್ರಶ್ನೆ. ಅಗ್ರಿಮೆಂಟ್ಗಳಲ್ಲಿ ಏನೇನೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏಕಾಏಕಿ ಒಂದು ಕಂತನ್ನ ಕಟ್ತಲೇ ಇದ್ರೆ, 2-3 ಕಂತುಗಳನ್ನ ಕಟ್ತಲೇ ಇದ್ರೆ ನೀವು ಇಮಿಡಿಯೇಟ್ ಸೀಸ್ ಮಾಡ್ಕೊಳ್ಳಿ ಅಂತ ಯಾವ ಬ್ಯಾಂಕಿಂಗ್ ಲಾನು ಹೇಳಿಲ್ಲ. ಇದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ.
ಯಾವ RBI ಗೈಡ್ಲೈನ್ಸು ಇಲ್ಲ, ನೀವು ಯಾವುದೋ ಒಂದು ಇದಕ್ಕೂ ಸಿಗ್ನೇಚರು ಹಾಕಿರಲ್ಲ. ರೀಪೊಸೆಷನ್ ಆಫ್ ದ ವೆಹಿಕಲ್ ಅದು ಫಾರ್ಮಾಲಿಟೀಸ್ ಬೇರೆ ಇದೆ. ಯಾವುದೇ ಒಂದು ವೆಹಿಕಲನ್ನು ಒಬ್ಬ ಸೀಸ್ ಮಾಡಬೇಕು ಅಂದ್ರೆ ಆರ್ಬಿಟ್ರೇಷನ್ ಅವಾರ್ಡ್ ಇರಲೇಬೇಕು. ಸ್ನೇಹಿತರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದು ಆರ್ಬಿಟ್ರೇಷನ್ ಕೋರ್ಟ್ ಬರುತ್ತೆ, ಅದ್ರದ್ದು ಅವಾರ್ಡ್ ಇರಲೇಬೇಕು. ಇಲ್ಲ ಕಮರ್ಷಿಯಲ್ ಕೋರ್ಟ್ ಇರುತ್ತೆ, ಕಮರ್ಷಿಯಲ್ ಕೋರ್ಟ್ ಅವಾರ್ಡ್ ಇರಬೇಕು. ಇಲ್ಲ ಅವರಿಗೆ ಸಂಬಂಧಪಟ್ಟಂತೆ ಯಾವುದು ಸ್ಥಳೀಯ ಲೋಕಲ್ ನ್ಯಾಯಾಲಯಗಳಲ್ಲಿ ಯಾವುದಿರುತ್ತೆ ಅದರಲ್ಲಿ ಅವರು ಕೇಸನ್ನು ಹಾಕಿ ಆರ್ಡರ್ ತೊಗೊಂಡಿರಬೇಕು ರೀಪೊಸೆಷನ್ಗೆ. ಅದನ್ನು ತೊಗೊಂಡು ಆ ಕೋರ್ಟ್ ಆರ್ಡರ್ ಇದ್ರೆ ಮಾತ್ರ ಆ ವೆಹಿಕಲ್ಗಳನ್ನು ಅವರು ರೀಪೊಸೆಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆಮೇಲೆ ವೆಹಿಕಲ್ ಈಸ್ಕೊಳ್ಳುವಾಗ ಗಾಡಿನಲ್ಲಿ ಏನಿದೆ ಮಗದೊಂದು ವಿಡಿಯೋ ಮಾಡಿ ಹತ್ತಿರದ ಪೊಲೀಸವ್ರನ್ನ ಕರೆಸಿ ಆ ಪೊಲೀಸವ್ರ ಮುಂದೆ ವಿಡಿಯೋಗಳನ್ನು ಮಾಡಿ ಅದನ್ನು ತಗೊಂಡು ಕೋರ್ಟಿಗೆ ಸಬ್ಮಿಷನ್ ಮಾಡೋದು ತುಂಬ ಹಿಂಸೆ ಇದೆ. ಪ್ರೊಸೀಜರ್ ತುಂಬ ಇದೆ. ಬಟ್ ಇವ್ರು ಮಾಡೋವಂಥದ್ದು ಇದು ಸೀಸರ್ಗಳು. ಒಂದು ತಿಂಗಳು ಕಟ್ಲಿಲ್ಲ, ರೋಡಲ್ಲಿ ಅಡ್ಡ ಹಾಕ್ಬಿಟ್ಟು ತಗೊಂಡೋಗ್ಬಿಡ್ತಾರೆ. ಈ ವಿಡಿಯೋನ ಇವತ್ತೇ ವೈರಲ್ ಆಗಲಿ ಬೇಕಾದ್ರೆ. ದಯಮಾಡಿ ಗ್ರಾಹಕರಿಗೆ ನಾವು ಇದನ್ನು ಮೂಡಿಸ್ಕೊಳ್ಬೇಕಾಗ್ತದೆ, ಜನಗಳಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಎಷ್ಟೋ ಜನ ಕಣ್ಣೀರು ಹಾಕೊಂಬತ್ತಾರೆ, ಸರ್ ನಾವು ಒಂದೇ ತಿಂಗಳು ಸರ್ ಕಟ್ಟಿಲ್ಲ, 20 ತಿಂಗಳಿಂದ ಕಟ್ಕೊಂಡ್ಬಂದಿದ್ದೀನಿ, ಒಂದೇ ಒಂದು ತಿಂಗಳು ಕಟ್ಟಿಲ್ಲ ಸರ್, ಸೀಸ್ ಮಾಡಿಬಿಟ್ರು ಗಾಡಿನ. ಆಮೇಲೆ ಆ ಸೀಸರ್ಗಳು ಹೇಳುವಂಥದ್ದೇನು, ಸರ್ ಇನ್ನು 20,000 ಬ್ಯಾಲೆನ್ಸ್ ಇದೆ, ಒಂದೇ ಸಲ ಕಟ್ ತಗೊಂಡೋಗಿ ಸರ್, ಇಲ್ದಿರೋ ಗಾಡಿ ಬಿಡಲ್ಲ ಸರ್. ಅದ್ಯಾವುದೋ ನೆನ್ನೆ ದರ್ಶನ್ ಕೇಸಲ್ಲ, ಅದ್ಯಾವುದೋ ಪಟ್ಟಣಗೆರೆ ಶೆಡ್ ಅಂತ ಸಿಗಾಕೋತಲ್ಲ, ಎಷ್ಟು ಅಮಾಯಕರ ಗಾಡಿಯನ್ನು ಸೀಸ್ ಮಾಡಿದ್ರು ಗೊತ್ತಾ? ಆ ಗಾಡಿ ಅದು ಶೆಡ್ಡಲ್ಲಿ ಬರೀ ಅಮಾಯಕರ ಗಾಡಿಗಳನ್ನಷ್ಟೇ ಸೀಸ್ ಮಾಡೋದವರು. MLA MP ಗಳದ್ದು ವೆಹಿಕಲ್ ಲೋನಲ್ಲಿರುತ್ತೆ, ದೊಡ್ಡ ಡೆವಲಪರ್ಸ್ ಇರುತ್ತೆ, ದೊಡ್ಡ ರೂಢಿಗಳದೆಲ್ಲ ಇರುತ್ತೆ. ತಾಕತ್ತಿದ್ರೆ ಒಂದು ಗಾಡಿ ಸೀಸ್ ಮಾಡಲಿ ನೋಡೋಣ. ಅವ್ರದ್ದು ಲಾಯರ್ಗಳದ್ದು ಲೋನಲ್ಲಿರುತ್ತೆ, ಪೊಲೀಸವ್ರದ್ದು ಲೋನಲ್ಲಿರುತ್ತೆ, ಲೋಕಲ್ ಲೀಡರ್ಗಳದೆಲ್ಲ ಲೋನಲ್ಲಿರುತ್ತೆ. ಸೀಸ್ ಮಾಡಲಿ ನೋಡೋಣ. ಸೀಸ್ ಮಾಡೋದಲ್ಲ, ಗಾಡಿ ಮುಟ್ಟಕ್ಕೆ ಬಿಡಲ್ಲ ಅವರು. ಸತ್ಯ ಅಲ್ವಾ ಇದು? ಇದನ್ನ ಯೋಚನೆ ಮಾಡ್ತೀರಾ ಅಲ್ವಾ? ಈಗ ನಮ್ಮಲ್ಲೇ ಎಷ್ಟೋ ಕೇಸ್ಗಳು ಬರುತ್ತೆ, ಸರ್ MLA ಹತ್ರ ಒಂದೆರಡು ಫಾರ್ಚೂನರ್ ಲೋನ್ಗೆ ಹಾಕಿಸ್ಬಿಟ್ಟವ್ರೆ ಸರ್, ಏನು ಮಾಡೋದು ಲೋನ್ ಕಟ್ತಾ ಇಲ್ಲ ಸರ್, ಏನು ಸರ್ ಮಾಡೋದು? ಇದು ಜನಗಳಿಗೆ ಅರ್ಥ ಆಗತ್ತೆ. ಇದು ನಾನು ಹೇಳೋದು ಜನಗಳಿಗೆ ಕ್ಲೀನಾಗಿ ಅರ್ಥ ಆಗತ್ತೆ. ಇದು ಯಾರೋ ಒಬ್ಬ ಲೀಡ್ರು, ಯಾರೋ ಒಬ್ಬ ಕಾರ್ಪೊರೇಟ್ರು, ಯಾರೋ ಒಬ್ಬ ದುಡ್ಡಿರೋ ಒಂದು ಲೋನ್ ಹಾಕಿಸ್ಕೊಂಡ್ರೆ ಜನ ಯಾವಾಗೂ ಇರ್ತಾರೆ. ಅರ್ಥ ಮಾಡ್ಕೊಳ್ಳೋ, ಒಬ್ಬ ಲೀಡ್ರು ಅಂದರೆ ಜನ ಇರ್ತಾರೆ ಯಾವಾಗಲೂ. ಇವ್ರು ಹೋಗಿ ಏನು ಮಾಡ್ಕೊಳಕ್ಕಾಗಲ್ಲ. ಜನ ಸಂಬಂಧ ರೋಡಲ್ಲಿ ಹೋಗೋನು ಒಬ್ಬರೇ ಹೋಗ್ತಾರೆ. ಅವರು ಈ 4 ಜನ ಹೋಗ್ಬಿಟ್ಟು ಕಿತ್ಕೊಂಡು ಕಳಿಸ್ಬಿಡ್ತಾರೆ. ಅದೇ 4 ಜನ ಒಬ್ಬ ಕಾರ್ಪೊರೇಟ್ರು ಲೋನಲ್ಲಿ ಐತೆ ಅಂತ ಹೋಗಿ ಕೇಳಕ್ಕೆ ಹೋಗಲಿ, ರೂಮಲ್ಲಿ ಹಾಕೊಂಡು ಓಡಿಸ್ಬಿಡ್ತಾರೆ. ದರ್ಶನ್ ಪಾಪ ಅದೇ ಕೆಲಸ ತಾನೇ ಮಾಡ್ಕೊಂಡಿದ್ದು ಕೋಪದಲ್ಲಿ. ಈ ಥರ ಆಗ್ತವವು. ಕೋಪ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುತ್ತೆ. ಮೊನ್ನೆ ಎಷ್ಟೋ ಕೇಸ್ಗಳಲ್ಲಿ ಏನಾಗುತ್ತೆ, ತಗೊಂಡು ಹೋಗೋರು ಅವನೇ ಸ್ವಲ್ಪ ಗಟ್ಟಿಗಿದ್ದ ಅಂತ ತಿಳ್ಕೊಳ್ಳಿ, ಇವ್ರು ಹೊಡೆದು ಬಿಡ್ತಾರೆ, ಇಲ್ಲ ಇವ್ರು ಹೊಡೆದು ಬಿಡ್ತಾರೆ. ಕಾನೂನಲ್ಲಿ ಜಗಳ ಮಾಡ್ಕೊಂಡು ವೆಹಿಕಲ್ಗಳನ್ನು ಈಸ್ಕೊಳ್ಳಿ ಅಂತ ಯಾವ ಕಾನೂನಲ್ರಿ ಇದೆ? ನೀವು ಹೆದರಿಸ್ಬಿಟ್ಟು ವೆಹಿಕಲ್ನ ಸೀಸ್ ಮಾಡಿ, ಇಲ್ಲ ಭಯಪಟ್ಟು ಸೀಸ್ ಮಾಡಿ, ಇವೆಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ. ಹಂಗಾಗಿ ಗಾಡಿಯನ್ನು ತಗೊಳ್ಳುವಂಥ ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು, ತಮ್ಮ ಹಕ್ಕುಗಳನ್ನು ತಿಳ್ಕೊಂಡಿರಬೇಕು. ವಿತೌಟ್ ಕೋರ್ಟ್ ಆರ್ಡರು ಯಾರೇ ಬಂದ್ರೂ ಸಹ ಗಾಡಿ ಬಿಡಬಾರ್ದು. ಗಾಡಿನ ಬಿಡಲೇಬೇಡಿ. ಅವ್ರು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗಲಿ, ಹೈಕೋರ್ಟಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಬೇಕಾದ್ರೆ, ಕೋರ್ಟ್ ಆರ್ಡರ್ ಇಲ್ಲ ಅಂದರೆ ಬಿಡಲ್ಲಾನೆ. ಕೋರ್ಟ್ ಆರ್ಡರ್ ತಗೊಬಂದು ಕ್ಲೀನಾಗಿ ತೋರಿಸ್ಲಿ. ಯಾವ್ದಾನು ಲಾಯರ್ ಒಪಿನಿಯನ್ ತಗೋಬೇಕು, ಈ ಥರ ಕೋರ್ಟಲ್ಲಿ ಈ ಥರಕ್ಕೆ ಏನು ಆರ್ಡ್ರ್ ತೊಗೊಂಬಂದಿದ್ದಾರೆ, ಇದು ಕರೆಕ್ಟಾಗಿ ಇದೆಯಾ ಸರ್ ಅಂತ ಕೇಳ್ಕೊಂಡು ಅವ್ರು ಓಕೆ ಅಂದ್ಮೇಲೆ ಗಾಡಿ ಕೊಡಿ, ಪರವಾಗಿಲ್ಲ. ಕೋರ್ಟ್ ಆರ್ಡರ್ದಲ್ಲೇ ಸೀಸ್ ಮಾಡೋದಕ್ಕೆ ಇವ್ರು ಯಾರು? ಇದೆಲ್ಲ ತಪ್ಪಾಗುತ್ತೆ. ಹಂಗಾಗಿ ಜನ ಕೋರ್ಟ್ ಆರ್ಡರ್ ಇಲ್ದಲೆ ಯಾವುದೇ ಒಂದೇ ಒಂದು ವೆಹಿಕಲ್ನ ಯಾವುದೇ ಸೀಸರ್ಗಳಿಗೆ ಒಪ್ಪಿಸ್ಬೇಡಿ, ಸೀಸ್ ಮಾಡೋದಕ್ಕೆ ಬಿಡಬೇಡಿ. ನಿಮ್ಮಲ್ಲಿ ಕಾನೂನಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಹೋರಾಟ ಮಾಡಿ. ಇದನ್ನು ನಾನು ಹೇಳ್ತೀನಿ.